ಇನ್ನು ಎಚ್ಡಿಕೆ ವಿರುದ್ಧ ಜಿಟಿ ದೇವೇಗೌಡರು ಅಸಮಾಧಾನಗೊಂಡಿದ್ದಾರೆ. ಈ ಅಸಮಾಧಾನಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ದೇವೇಗೌಡರು ಎಂಟ್ರಿ ಕೊಟ್ಟಿದ್ದಾರೆ. ಜಿಟಿಡಿ ಬೇಸರ ವ್ಯಕ್ತಪಡಿಸಿದ ಬೆನ್ನಲ್ಲೇ ಎಚ್ಡಿ ದೇವೇಗೌಡರು ಕರೆ ಕೊಟ್ಟಿದ್ದಾರೆ. ಜಿಟಿಡಿಗೆ ಕರೆ ಮಾಡಿ ಎಚ್ಡಿ ದೇವೇಗೌಡರು ಸಮಾಧಾನ ಮಾಡಿದ್ದಾರೆ. ತಪ್ಪುಗಳನ್ನು ಸರಿಪಡಿಸ್ತೀವಿ ಅಂತ ಜಿಟಿ ದೇವೇಗೌಡರಿಗೆ ಭರವಸೆ ಕೊಟ್ಟಿದ್ದಾರಂತೆ. ಸದ್ಯಕ್ಕೆ ಸೈಲೆಂಟ್ ಆಗಿರಿ ಅಂತ ಎಚ್ಡಿ ದೇವೇಗೌಡರು ಜಿಟಿ ದೇವೇಗೌಡರಿಗೆ ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಿಟಿ ದೇವೇಗೌಡರು ಕುಮಾರಸ್ವಾಮಿ ಅವರ ಮೇಲೆ ಬೇಸರಗೊಂಡಿದ್ದಾರೆ. ಅದೇ ಕಾರಣಕ್ಕಾಗಿ ನಿನ್ನೆ ಈ ತರ ಮುಜುಗರ ಉಂಟು ಮಾಡೋ ರೀತಿ ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯನವರನ್ನ ಬೆಂಬಲಿಸಿ ಮಾತನಾಡಿದ್ದಾರೆ ಅನ್ನೋದು ಆಂತರಿಕ ಮಾಹಿತಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಚ್ಡಿ ದೇವೇಗೌಡರು ಎಂಟ್ರಿ ಕೊಟ್ಟಿದ್ದಾರೆ. ಅಸಮಾಧಾನ ಶಮನ ಮಾಡೋದಕ್ಕೆ ಜಿಟಿ ದೇವೇಗೌಡರಿಗೆ ಕರೆ ಮಾಡಿ ಮಾತಾಡಿದಾರಂತೆ. ನಿಮ್ಗೇನು ಸಮಸ್ಯೆ ಆಗಿದೆ ಅಥವಾ ನಿಮಗೇನು ಅಸಮಾಧಾನ ಇದೆ ಅದನ್ನ ಸರಿಪಡಿಸೋ ಕೆಲಸ ಮಾಡ್ತೀವಿ, ಆದರೆ ಈ ರೀತಿ ಪಕ್ಷಕ್ಕೆ ನಾಯಕರಿಗೆ ಮೈತ್ರಿಗೆ ಮುಜುಗರ ಉಂಟಾಗುವ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬೇಡಿ ಅನ್ನುವಂಥ ಸೂಚನೆಯನ್ನ ಎಚ್ಡಿ ದೇವೇಗೌಡರು ನೀಡಿದ್ದಾರೆ ಅಂತ ಬಹಳ ಅಚ್ಚರಿಗೆ ಕಾರಣ ಆಗಿತ್ತು ನಿನ್ನೆ ಜಿಟಿ ದೇವೇಗೌಡರ ನಡೆ. ದಸರಾ ಉದ್ಘಾಟನೆ ವೇದಿಕೆಯಲ್ಲಿ ಬಂದು ವಿರೋಧ ಪಕ್ಷಗಳು ಅಷ್ಟು ಪ್ರಬಲವಾಗಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಬೇಕಾದ್ರೆ ಜಿಟಿ ದೇವೇಗೌಡರು ಪರವಾಗಿ ಮಾತಾಡಿದ್ದಕ್ಕೆ ಅವರ ಅಸಮಾಧಾನ ಕಾರಣ ಅನ್ನೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.